ಎಲ್ಲರಿಗೂ ನಮಸ್ಕಾರ, ವಣಕಂ. ಬಹಳ ಸಂತೋಷ. ಮೊದಲನೇ ಬಾರಿಗೆ ನಾನು ಈ ಕ್ಷೇತ್ರಕ್ಕೆ ಬಂದಿದ್ದೇನೆ. ವೇದಿಕೆಯಲ್ಲಿ ಇಬ್ಬರು ಹಾಲಿ ಶಾಸಕರಿದ್ದಾರೆ. ನಮ್ಮ ಈ ಭಾಗದ ಪಕ್ಕದ ಶಾಸಕರು ಪ್ರಕಾಶ್ ಇದ್ದಾರೆ. ನಮ್ಮ ಕ್ಯಾಂಡಿಡೇಟ್ ಟ್ರೇಡ್ ಯೂನಿಯನ್ ಲೀಡರ್ ಅವರು ಕೂಡ ಇಲ್ಲಿದ್ದಾರೆ. ನಿಮ್ಮನ್ನ ಭೇಟಿ ಮಾಡಲಿಕ್ಕೆ 1 ಗಂಟೆ ಮುಂಚಿತವಾಗಿ ನಾನು ಬಂದೆ, ಕ್ಷಮಿಸಬೇಕು. ಈಗ ನಾನು ಇನ್ನ ಸ್ವಲ್ಪ ಹೊತ್ತು ಇರಬೇಕಾಗಿತ್ತು, ಕೃಷ್ಣಗಿರಿಗೆ ಹೋಗಬೇಕಾಗಿದೆ. ನಮ್ಮ ಕಾಂಗ್ರೆಸ್ ಪಕ್ಷದ ಕ್ಯಾಂಡಿಡೇಟ್ ಹಸ್ತದ ಚಿಹ್ನೆಯಲ್ಲಿ ನಿಂತಿದ್ದಾರೆ. ಕಾಂಗ್ರೆಸ್ ಶಕ್ತಿ ದೇಶದ ಶಕ್ತಿ. ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ. ಕಾಂಗ್ರೆಸ್ ಈ ದೇಶಕ್ಕೆ ಅಧಿಕಾರಕ್ಕೆ ಬಂದಾಗ ಎಲ್ಲ ವರ್ಗದ ಜನರು ಅಧಿಕಾರಕ್ಕೆ ಬಂದಿದ್ದಾರೆ. ಈಗ ನಾವು ಡಿಎಂಕೆ ಜೊತೆ, ಡಿಎಂಕೆ ಮುಂದಾಳತ್ವದಲ್ಲಿ, ಸ್ಟಾಲಿನ್ ಅವರ ಮುಂದಾಳತ್ವದಲ್ಲಿ ಇವತ್ತು ನಾವು ನಮ್ಮ ಒಕ್ಕೂಟ 20 ಪಕ್ಷಗಳ ಒಕ್ಕೂಟ ಇವತ್ತು ಸಿದ್ಧವಾಗಿದೆ. ಎಲ್ಲರನ್ನು ಕೂಡ ಒಟ್ಟಿಗೆ ತೆಗೆದುಕೊಂಡು ಹೋಗುವಂತ ಕೆಲಸ ಇವತ್ತು ನಾವು ಮಾಡ್ತಾ ಇದ್ದೇವೆ. ಇವತ್ತು ಈ ದೇಶದಲ್ಲಿ ಇವತ್ತು ಸ್ಟಾಲಿನ್ ಅವರು ನಮ್ಮ ಮುಂದಾಳತ್ವವನ್ನು ವಹಿಸಿದ್ದಾರೆ. ಕಳೆದ 5 ವರ್ಷ ಬಹಳ ಉತ್ತಮವಾಗಿ ಕೆಲಸ ಕೂಡ ಅವರು ಮಾಡಿದ್ದಾರೆ. ಸೊ ನಾನು ತಮ್ಗೆ ಹೇಳೋದು ಇಷ್ಟೇ, ಇಲ್ಲಿ ಕಾಮರಾಜ್ ಅವರು ಕಾಂಗ್ರೆಸ್ ಪಕ್ಷದಿಂದ ಹಿಂದೆ ಮುಖ್ಯಮಂತ್ರಿ ಆಗಿದ್ರು. ಎಲ್ಲರೂ ಕೂಡ ಉಚಿತವಾದಂತಹ ಶಿಕ್ಷಣ ಸಿಗಬೇಕು ಅಂತೇಳಿ ನಿರ್ಧಾರವನ್ನ ಅವತ್ತಿನ ಕಾಲದಲ್ಲೇ ಅವರು ಮಾಡಿದ್ರು. ಇದೆಲ್ಲ ಕಾಂಗ್ರೆಸ್ ಪಕ್ಷದ ಚಿಂತನೆಗಳು. ಹಿಂದೆ UPA ಗವರ್ಮೆಂಟ್ ಬಂದಾಗ ಆಹಾರ ಭದ್ರತೆ ಕಾಯ್ದೆ, ಭೂಮಿ, ಅರಣ್ಯದಲ್ಲಿ ಇವೆಲ್ಲ ಕೂಡ ಕಾಂಗ್ರೆಸ್ ಪಕ್ಷ ಯಾವಾಗಲೂ ಕೂಡ ಅಧಿಕಾರಕ್ಕೆ ತೆಗೆದುಕೊಂಡು ಬಂತು. ಇವತ್ತು ಡಿಎಂಕೆ ಕೂಡ ಅನೇಕ ಆಶ್ವಾಸನೆಗಳು, ಕಾರ್ಯಕ್ರಮವನ್ನು ಕೂಡ ಕೊಟ್ಟಿದ್ದಾರೆ. ಸರ್ಕಾರ ಬಂದಾಗ ಅನುಷ್ಠಾನಕ್ಕೆ ತಂದಿದ್ದಾರೆ. ನಾನು ಕೂಡ ನಮ್ಮ ಸರ್ಕಾರ ಬರ್ತದೆ ಅಂತ ಹೇಳಿದಾಗ 5 ಗ್ಯಾರಂಟಿ ಕೊಟ್ಟೆ. ಹೆಣ್ಮಕ್ಳಿಗೆ 2,000 ರೂಪಾಯಿ ಕೊಟ್ಟೆ, ಉಚಿತವಾಗಿ ಫ್ರೀ ಬಸ್ ಅಂತ ಹೇಳಿ ತೀರ್ಮಾನ ಮಾಡಿದೆ. 10 kg ಅಕ್ಕಿ ಕೊಟ್ಟೆ, ಎಲ್ಲರೂ ಕೂಡ ಉಚಿತವಾಗಿ ವಿದ್ಯುತ್ ಶಕ್ತಿ ಕೊಡ್ತೀನಿ 200 ಯೂನಿಟ್ ವರೆಗೂ ಅಂತೇಳಿ ತೀರ್ಮಾನ ಮಾಡ್ತು. ಅವೆಲ್ಲ ಕೊಟ್ಟಂತೆ ಮಾತಂತೆ ಇವತ್ತು ನಾವೆಲ್ಲ ಉಳ್ಕೊಂಡಿದ್ದೇವೆ. ಎಲ್ಲರೂ ಕೂಡ ಮಾತನ್ನ ಉಳ್ಕೊಂಡು ಇವತ್ತು ನಾವು ತರ್ತಾ ಇದ್ದೇವೆ. ಇಲ್ಲೂ ಕೂಡ ಸ್ಟಾಲಿನ್ ಅವರು ಎಲ್ಲ ಹೆಣ್ಮಕ್ಳಿಗೆ ಈಗ 1,000 ಕೊಡ್ತಾ ಇದ್ದಾರೆ. ಮುಂದಕ್ಕೆಲ್ಲರೂ ಕೂಡ 2